ಈ ದಿನ ಪವಿತ್ರವಾದಂತಹ ದಿನ ವತ್ಸರಾಗಿ ಷಷ್ಠಿ ಸಂವತ್ಸರಗಳಲ್ಲಿ ಉನ್ನತನಾಮ ಸಂವತ್ಸರ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ನಮ್ಮ ಸನಾತನವಾದಂತಹ ಭಾರತೀಯ ಸಂಸ್ಕೃತಿಯಲ್ಲಿ ನೂತನ ಸಂವತ್ಸರ ಎಂದರೆ ಯುಗಾದಿಗೆ ನೂತನ ಸಂವತ್ಸರ ಎಂಬುದಾಗಿ ನಾವು ವ್ಯವಹರಿಸುತ್ತಾರೆ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ನೂತನ ಸಂವತ್ಸರವನ್ನು ಜನವರಿಯಿಂದ ಪ್ರಾರಂಭಿಸಿ ಡಿಸೆಂಬರ್ 31ರವರೆಗೂ ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯುಗಾದಿಯ ವಸಂತ ಪ್ರತಿಪತ್ತಿನಿಂದ ಮೊದಲು ಮಾಡಿಕೊಂಡು ಫಾಲ್ಗುಣ ಕೃಷ್ಣ ಅಮಾವಾಸ್ಯೆವರೆಗೂ ಸಂವತ್ಸರವನ್ನು ಗಣನೆ ಮಾಡಿ ಅದರಂತೆ ಆಚರಿಸುವಂತಹದ್ದು ನಮ್ಮ ಸಂಪ್ರದಾಯ. ಆದ್ದರಿಂದ ಸನಾತನವಾದಂತಹ ವೈದಿಕ ಪರಂಪರೆ, ಆ ಪರಂಪರೆಯ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನೇ ನೂತನ ಸಂವತ್ಸರವಾಗಿ ಆಚರಿಸಬೇಕು. ಇಂತಹ ಯುಗಾದಿಯ ಶುಭ ದಿನದಂದು ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಪಂಚಾಂಗ ಶ್ರವಣ ಮೊದಲಾದಂತಹ ಅನೇಕ ಕಾರ್ಯಕ್ರಮಗಳು ಶ್ರೀಮಠದ ಸಂಪ್ರದಾಯ ಮತ್ತು ಪರಂಪರೆಗೆ ಅನುಗುಣವಾಗಿ ನಡೀತಾ ಬಂದಿದೆ. ಈ ಶುಭ ದಿನದಂದು ಭಗವಂತ ವಿಶೇಷವಾಗಿ ಸಕಲ ಸಿದ್ಧಾಂತರಿಗೂ ಆಸ್ತಿಕ ಜನತೆಗೂ ಸನ್ಮಾನಗಳನ್ನು ಮಾಡಿ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿ ಎಲ್ಲ ಸದಿಚ್ಛೆಗಳನ್ನು ಸತ್ಸಂಕಲ್ಪವನ್ನು ಪೂರ್ಣ ಮಾಡುವಂತಾಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು ಸಮಸ್ತ